ನಮಸ್ಕಾರ ವೀಕ್ಷಕರೇ, ಈಗ ಮುಂದಿನ ಶ್ಲೋಕ 4ನೇ ಅಧ್ಯಾಯದ 15ನೇ ಶ್ಲೋಕ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಪೂರ್ವೈಃ ಪೂರ್ವತರಂ ಕೃತಂ. ಹೀಗೆ ನಮ್ಮ ಹಿಂದಿನವರು ಏನು ಮಾಡಿದ್ದಾರೆ, ಮುಮುಕ್ಷುಭಿಃ ಮುಮುಕ್ಷುಗಳಾದ ನಮ್ಮ ಪೂರ್ವಜರು ಏನು ಕೆಲಸವನ್ನು ಮಾಡಿದ್ದಾರೆ. ಕುರು ಕರ್ಮ ಇವ ತಸ್ಮಾತ್ವಂ, ಅವರು ತಸ್ಮಾತ್ವಂ ಕೃತಂ ಕರ್ಮ, ಅವರು ಮಾಡಿದಂತಹ ಕೆಲಸಗಳನ್ನು ಅರ್ಜುನ ನೀನು ಮಾಡು ಅಂತ ಹೇಳಿ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವುದಕ್ಕೋಸ್ಕರ ಅಂದ್ರೆ ಲೋಕ ಸಂಗ್ರಹಕ್ಕಾಗಿ ಅಥವಾ ತನ್ನ ಆತ್ಮಶುದ್ಧಿ ಚಿತ್ತಶುದ್ಧಿಯಿಂದಾಗಿ ಲೋಕ ಸಂಗ್ರಹಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ನೀನು ಈ ಕೆಲಸವನ್ನು ಮಾಡು. ಅರ್ಜುನನಿಗೆ ಕೃಷ್ಣ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಹೇಳ್ತಾ ಈಗ ಮುಂದೆ ಹಲವು ವಿಚಾರಗಳನ್ನು ಹೇಳಲಿಕ್ಕಿದ್ದಾನೆ. ಹಾಗಾಗಿ ಒಂದೊಂದೇ ವಿಚಾರವನ್ನು ತೆಗೆದುಕೊಂಡು ಇಂಥದ್ದನ್ನು ಮಾಡು ಇಂಥದ್ದನ್ನು ಮಾಡಬಾರದು ಅಂತ ಕೃಷ್ಣ ಹೇಳ್ತಾ, ಹೇಗೆ ನಮ್ಮ ಪೂರ್ವಜರು ಮುಮುಕ್ಷುಗಳು ಮೋಕ್ಷ ಹೊಂದಿದವರು ಏನು ಮಾಡಿಕೊಂಡು ಬಂದಿದ್ದಾರೋ ಅದನ್ನೇ ನೀನು ಮಾಡು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ.